ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನಿವತ್ತು ತುಂಬಾ ಸ್ಮೂತ್ ಆಗಿ ಇಡ್ಲಿನ ಯಾವ ರೀತಿ ಮಾಡೋದು, ಏನ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಆ ರೀತಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡೋದ ಬನ್ನಿ. ಇಡ್ಲಿ ಸ್ಮೂತ್ ಆಗಿ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸು: ಇಡ್ಲಿ ಅಕ್ಕಿ, ಉದ್ದಿನ ಕಾಳು, ಅವಲಕ್ಕಿ, ಇದು ಸಬ್ಬಕ್ಕಿ ಅಂದ್ರೆ ನಾರ್ಮಲ್ ಸಬ್ಬಕ್ಕಿ, ಇದು ನೈಲಾನ್ ಸಬ್ಬಕ್ಕಿ ಅಲ್ಲ. ಇಲ್ಲಿಗೆ ಸಾಬುದಾನೆ ಸೀಕ್ರೆಟು, ಜೊತೆಗೆ ಮೆಂತ್ಯ. ಈಗ ಯಾವ್ಯಾವ್ದನ್ನ ಎಷ್ಟೆಷ್ಟು ರೇಷಿಯೋದಲ್ಲಿ ತಗೋಬೇಕು ಅಂತ ತಿಳಿಸ್ಕೊಡ್ತೀನಿ. ನೋಡೋದ ಬನ್ನಿ. ನಾನು ಇಲ್ಲಿ ಮೆಜರ್ ಮಾಡ್ತಾ ಇರೋ ಲೋಟದಲ್ಲಿ ಇಡ್ಲಿ ಅಕ್ಕಿನ 2.5 ಲೋಟದಷ್ಟು ನಾನು ತೆಗೆದುಕೊಳ್ತಾ ಇದ್ದೀನಿ. ಮತ್ತೆ ಅದ್ರ ಜೊತೆನೆ ಸಬ್ಬಕ್ಕಿನೂ ಕೂಡ ಅರ್ಧ ಲೋಟದಷ್ಟು ಜೊತೆಗೆ ತೆಗೆದುಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ 1 ಲೋಟ, ಅವಲಕ್ಕಿ 1 ಲೋಟ, ಜೊತೆಗೆ 1 ಟೇಬಲ್ ಸ್ಪೂನ್ ಆಗಷ್ಟು ಮೆಂತ್ಯ ಕಾಳು. ನಾನಿಲ್ಲಿ ಇವೆರಡನ್ನು ನೀಟಾಗಿ ತೊಳೆದು ಇಟ್ಟಿದ್ದೀನಿ. ಉದ್ದಿನ ಬೇಳೆಗೆ ಜಾಸ್ತಿನೇ ನೀರ್ ಹಾಕ್ಬೇಕಾಗುತ್ತೆ, ಯಾಕಂದ್ರೆ ಅದು ಉದ್ದಿನ ಬೇಳೆ ಬೇಗ ನೀರ್ ಕುಡಿಯುತ್ತೆ. ನೀರ್ ಕಮ್ಮಿ ಆದ್ರೆ ಅದು ನೆನೆಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನ 7 to 8 ಅವರ್ ನೆನ್ಸೋದಕ್ಕೆ ಇಡಬೇಕು. ಈಗ 7 to 8 ಅವರ್ ಆಗಿದೆ. ಈಗ ನಾನು ಇದನ್ನ ನೀಟಾಗಿ ಇನ್ನೊಂದ್ಸಲ ತೊಳೆದು ಜಾರಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನಾವು ಯಾವ ರೀತಿ ಮಿಕ್ಸಿ ಮಾಡ್ಕೋಬೇಕು ಅಂತ ಅಂದ್ರೆ, ತುಂಬಾ ನುಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ತರ್ತರಿನೇ ಇರ್ಬೇಕದು. ದೋಸೆಗಾದ್ರೆ ನುಣ್ಣಗೆ ಮಾಡ್ಕೊಂಡ್ರೆ ನಡೆಯುತ್ತೆ, ಇಡ್ಲಿ ಅಲ್ವಾ, ಹಾಗಾಗಿ ಸ್ವಲ್ಪ ತರಿ ಇರಬೇಕು. ಜಾಸ್ತಿನೂ ತರಿ ಇರಬಾರ್ದು, ಸ್ವಲ್ಪ ತರಿ ಇರಬೇಕು. ಬ್ಯಾಟರ್ ಎಲ್ಲ ರೆಡಿ ಆಯ್ತು. ಇದಕ್ಕೆ ನಾನು ಉಪ್ಪನ್ನ ಆಡ್ ಮಾಡ್ಕೊಳ್ತಾ ಇಲ್ಲ. ಉಪ್ಪನ್ನ ಆಡ್ ಮಾಡ್ಕೊಂಡ್ರೆ ನಾವು 2 to 3 ಡೇಸ್ ಇಲ್ಲ 3 to 4 ಡೇಸ್ ಇಟ್ಕೊಳಕ್ ಆಗೋದಿಲ್ಲ, ಹುಳಿ ಬಂದ್ಬಿಡುತ್ತೆ. ಹಾಗಾಗಿ ನಾನು ಉಪ್ಪನ್ನ ಆಡ್ ಮಾಡ್ತಾ ಇಲ್ಲ. ಇಲ್ಲಿ ಇನ್ನೊಂದು ಸೀಕ್ರೆಟ್ ಏನು ಅಂತ ಅಂದ್ರೆ, ಬ್ಯಾಟರ್ ಎಲ್ಲ ರೆಡಿ ಆದ್ಮೇಲೆ ಈ ತರ ಬೆಡ್ಶೀಟ್ ನ ಒದಿಸಿ ಈ ತರ ಇಟ್ರೆ ಅದು ಚೆನ್ನಾಗಿ ಫಾರ್ಮೇಶನ್ ಆಗುತ್ತೆ. ಈ ಚಳಿಲಂತೂ ನಾವು ಮಸ್ಟ್ ಅಂಡ್ ಶುಡ್ ಈ ತರ ಮಾಡ್ಲೇಬೇಕು. ಈಗ ತೋರಿಸ್ತೀನಿ ನೋಡಿ ಯಾವ ತರ ನಾವು ಅರ್ಧ ಮಾತ್ರ ರುಬ್ಬಿ ಇಟ್ಕೊಂಡಿದ್ವಿ, ಯಾವ ತರ ಬಂದಿದೆ ಅಂತ, ಎಷ್ಟು ಫಾರ್ಮೇಶನ್ ಆಗಿದೆ ಅಂತ ನೋಡಿದ್ರಲ್ಲ. ನಾನು ಅರ್ಧ ಮಾತ್ರ ಬ್ಯಾಟರ್ನ ರೆಡಿ ಮಾಡಿ ಇಟ್ಟಿದ್ದೆ, ಅದು ಈಗ ಎಷ್ಟು ಫುಲ್ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದೆ, ಅದು ಉಕ್ಕೆ ಬಿಟ್ಟಿರೋದು. ನಾವು ಅದನ್ನ ಲೈಟ್ ಆಗಿ ಈ ತರ ತಿರುಗಿಸ್ಕೊಂಡು, ನಾನು ನಿನ್ನೆ ಉಪ್ಪು ಹಾಕಿರ್ಲಿಲ್ಲ ಇದಕ್ಕೆ ಬ್ಯಾಟರ್ಗೆ, ಹಾಗಾಗಿ ನನ್ಗೆ ಎಷ್ಟು ಬೇಕೋ ಅಷ್ಟನ್ನ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಬ್ಯಾಟರ್ಗೆ ತಕ್ಕನಾಗಿ ಉಪ್ಪನ್ನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬಾ ಜಾಸ್ತಿನೂ ಮಿಕ್ಸ್ ಮಾಡ್ಕೋಬಾರ್ದು, ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಬ್ಯಾಟರ್ ಎಲ್ಲ ರೆಡಿ ಆದ್ಮೇಲೆ ಇಡ್ಲಿ ಮಾಡೋವಂಥ ಪಾತ್ರೆನ ತಗೊಂಡು ಅದಕ್ಕೆ ಇಲ್ಲಿ ನಾನು ಸಿಲಿಕಾನ್ ಕಪ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಸಿಲಿಕಾನ್ ಕಪ್ಸು ಅಮೆಝಾನಲ್ಲಿ ಸಿಗುತ್ತೆ. ನನಗೇನೋ ತುಂಬ ಇಷ್ಟ ಆಯಿತು, ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ನೀವು ಬೇಕಾದರೆ ಬಟ್ಟೆನಲ್ಲಾದರೂ ಯೂಸ್ ಮಾಡಿ ಹಾಕೊಳ್ಬೋದು. ಬಟ್ಟೆನೂ ಸಿಗ್ಲಿಲ್ಲ ಅಂತ ಅಂದರೆ ಆ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಆಯಿಲ್ನ ಯೂಸ್ ಮಾಡಿಕೊಂಡು ಅದರಲ್ಲೂ ಚೆನ್ನಾಗಿ ಇಡ್ಲಿ ಮಾಡ್ಕೊಳ್ಬೋದು. ಇದೇನೋ ಒಂಥರ ತುಂಬಾ ಇಷ್ಟ ಆಯ್ತು ನನಗೆ. ನನಗೂ ಗೊತ್ತಿರಲಿಲ್ಲ, ನಾನೇನೋ ಸರ್ಚ್ ಮಾಡಬೇಕಾದ್ರೆ ಇದು ನನಗೆ ಸಿಕ್ತು, ಹಾಗಾಗಿ ನಾನು ಪರ್ಚೇಸ್ ಮಾಡಿದ್ದೀನಿ. ಬ್ಯಾಟರ್ನ ಉಯ್ಕೋಬೇಕಾದ್ರೆ ನಾವು ಸ್ವಲ್ಪನೇ ಉಯ್ಕೋಬೇಕು, ತುಂಬಾ ಜಾಸ್ತಿ ಉಯ್ಕೋಬಾರ್ದು. ಯಾಕಂದ್ರೆ ಬೆಂದಾದ್ಮೇಲೆ ಅದು ಸ್ವಲ್ಪ ಜಾಸ್ತಿ ಅಳ್ಕೊಂಡಾಗ ಮೇಲ್ಗಡೆ ಪ್ಲೇಟ್ಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಬ್ಯಾಟರ್ ಎಲ್ಲ ಹಾಕಾದ್ಮೇಲೆ ಈ ತರ ಇಡ್ಲಿ ಪಾತ್ರೆಗೆ ಅದನ್ನ ಇಟ್ಟು ನಾವು ಮೀಡಿಯಂ ಉರಿನಲ್ಲಿ 12ರಿಂದ 14 ನಿಮಿಷ ಇದನ್ನ ನಾವು ಸ್ವಲ್ಪ ಬೇಯಕ್ಕಿಟ್ರೆ ಸಾಕು. ಮೀಡಿಯಂ ಉರಿನಲ್ಲೇ ಬೇಯಿಸ್ಕೋಬೇಕು, ಅಂದ್ರೆ ಅದು ಇಡ್ಲಿ ಎಲ್ಲ ಒಳಗಡೆ ಎಲ್ಲ ಬೇಯಬೇಕು. ಹಾಗಾಗಿ ಮೀಡಿಯಂ ಉರಿನಲ್ಲೇ ಬೇಯಿಸ್ಕೋಬೇಕು. ಮೀಡಿಯಂ ಉರಿನಲ್ಲಿ 12ರಿಂದ 14 ನಿಮಿಷ ಬೇಯಿಸಾದ್ಮೇಲೆ ಈ ತರ ಒಂದ್ಸಲ ನೋಡ್ಕೋಬೇಕು. ನೋಡ್ಕೊಂಡಾಗ ಅದು ಒಂದ್ ಸ್ವಲ್ಪ ಕೈಗೆ ಅಂಟ್ಕೊಳ್ಳಿಲ್ಲ ಅಂದ್ರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನಾನು ಆಲ್ರೆಡಿ ಒಂದ್ಸಲ ನೋಡಿದ್ದೀನಿ. ಈಗ ಎತ್ತಿಡ್ತಾ ಇದ್ದೀನಿ ನೋಡಿ. ಇದೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ಅದನ್ನ ಒಂದ್ ಸ್ವಲ್ಪ ಹೊತ್ತು ನಾವು ಬಿಡಬೇಕು ಆರೋದಿಕ್ಕೆ ಬಿಟ್ಟ ನಂತರ, ನಾನಿಲ್ಲಿ ಸಿಲಿಕಾನ್ ಕಪ್ಪಲ್ಲಿ ಆರೋದಿಕ್ ಬಿಡ್ಲಿಲ್ಲ ಅಂದ್ರೂ ನಡೆಯುತ್ತೆ. ಅದು ಬಿಸಿ ಬಿಸಿ ಇದ್ದಂಗ್ಲೇನೆ ಅದು ಹಿಂಗ್ ಸುಮ್ಮನೆ ಜಸ್ಟ್ ಹಿಂಗ್ ಈ ತರ ಓಪನ್ ಅಪ್ ಮಾಡಿದ್ರೆ ಆ ಇಡ್ಲಿ ಎಲ್ಲ ಕೈಗೂ ಅಂಟ್ಕೊಳ್ಳಲ್ಲ, ಏನು ಇಲ್ಲ, ಆರಾಮಾಗಿ. ಅದಕ್ಕೋಸ್ಕರ ನಾನು ಇದನ್ನ ಪರ್ಚೇಸ್ ಮಾಡಿ ತಗೊಂಡೆ. ಹಿಂಸೆ ಅನ್ಸಲ್ಲ, ಪ್ಲೇಟ್ಗೂ ಅಂಟ್ಕೊಳ್ಳಲ್ಲ ಅನ್ನೋದಕ್ಕೋಸ್ಕರ. ಬ್ಯಾಟರ್ನ ಸ್ವಲ್ಪ ಜಾಸ್ತಿ ಉದ್ಬಿಟ್ರೆ ಈ ತರ ಕೆಳಗಡೆಯಿಂದನೇ ಮೇಲ್ಗಡೆ ಪ್ಲೇಟ್ಗೆ ಅಂಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಬ್ಯಾಟರ್ನ ನಾವು ಪ್ಲೇಟ್ ತುಂಬಾ ಹಾಕೋಬಾರ್ದು, ಸ್ವಲ್ಪ ಜಾಗ ಇರೋ ತರ ಬಿಡ್ಬೇಕು. ಯಾಕಂದ್ರೆ ಅದು ಬೇಯ್ತಾ ಉಬ್ಬೇಕಲ್ಲ. ಹಾಗಾಗಿ ನೋಡಿದ್ರಲ್ಲ ಯಾವ ರೀತಿ ಸ್ಮೂತ್ ಆಗಿ ಬೆಂದಿದೆ ಅಂತ. ನೀವೇ ನೋಡಿ, ತುಂಬಾ ಅಂದ್ರೆ ಸ್ವಲ್ಪ ಮುದ್ದಾಗೂ ಬಂದಿದೆ ಇಡ್ಲಿ.
ಮುರಿತಿದಂಗೆ ತುಂಬಾ ಸ್ಮೂತ್ ಆಗಿ ಮುರ್ಕೊಳ್ತಾ ಇದೆ ಅದು. ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಬಂತು ಅಂತ. ಈ ರೀತಿ ಬರಬೇಕು ಅಂತ ಅಂದ್ರೆ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಖಂಡಿತ ಹಾಕ್ಬೇಕು. ಈ ಇಡ್ಲಿನ ನಾವು ಸಾಂಬಾರ್ ಜೊತೆನಾದ್ರೂ ಸರ್ವ್ ಮಾಡಬಹುದು, ಚಟ್ನಿ ಜೊತೆನಾದ್ರೂ ಸರ್ವ್ ಮಾಡಬಹುದು. ನಾನಿಲ್ಲಿ ಸಾಂಬಾರ್ ಜೊತೆ, ಇಡ್ಲಿ ಸಾಂಬಾರ್ ಜೊತೆನೆ ಸರ್ವ್ ಮಾಡಿದ್ದೀನಿ. ನಮ್ಮೂರ್ ಸೈಡ್ ಅಲ್ಲಿ ನಾವೇನಾದ್ರೂ ಚಿಕನ್ ಸಾಂಬಾರ್ ಮಾಡಿದ್ರೆ ಬೆಳಿಗ್ಗೆಗೆ ಅದೇ ಸಾಂಬಾರ್ಗೆ ಇಡ್ಲಿ ಮಾಡ್ತೀವಿ. ಅದೆಷ್ಟು ಟೇಸ್ಟ್ ಕೊಡುತ್ತೆ ಅಂದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ನಮ್ಮತ್ತೆಗಂತೂ ನಾನ್ ಮಾಡೋ ಇಡ್ಲಿ ಅಂದ್ರೆ ತುಂಬಾ ಇಷ್ಟ. ಏನ್ ಹಾಕ್ಬಿಟ್ಟಿದೀಯಾ ದೀಪ ಈ ಇಡ್ಲಿಗೆ, ಬಾಯೊಳಗಡೆ ಇಟ್ಟ ತಕ್ಷಣ ಒಳಗಡೆ ಗುಳುಮ್ ಅಂತ ಹೊರಟೋಗ್ತದೆ ಅಂತ ಹೇಳ್ತಾರೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ನಾನೊಂದೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.